ಈಗ ಅಮೂಲ್ಯ ಅವರು ಆಫ್ಟರ್ 8 ಇಯರ್ಸ್ ಒಂದು ಲಾಂಗ್ ಬ್ರೇಕ್ ಆದಮೇಲೆ ಮತ್ತೆ ಒಂದು ಪೀಕಬೋ ಅನ್ನೋ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀರಾ. ಸ್ಕ್ರಿಪ್ಟ್ಗೋಸ್ಕರ ಎಷ್ಟು ವರ್ಷ ವೆಯ್ಟ್ ಮಾಡಿದ್ರಾ ಅಥವಾ ಹೇಗೆ ಅಂತ? ಐ ವಾಸ್ ಆಲ್ವೇಸ್ ಓಪನ್ ಫಾರ್ ಒನ್ ಸ್ಕ್ರಿಪ್ಟ್. ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅನ್ನೋದು ಮೈಂಡ್ಸೆಟ್ಟಲ್ಲಿ ಇತ್ತು. ಹಾಗೆ ಒಳ್ಳೆ ಸ್ಕ್ರಿಪ್ಟ್ ಅದು ಬಂದಾಗ ಓಕೆ. ಇವಾಗ ಮಕ್ಕಳು ಎಲ್ಲ 3.5 ಇಯರ್ಸ್ ಆಗ್ತಾ ಇದ್ದಾರೆ. ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವರು ಸ್ವಲ್ಪ ಆಕ್ಯುಪೈ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು 2 ಇಯರ್ಸ್ ಮಾತ್ರ 2 hours ಅಷ್ಟೇ ನಾನು ಬಂದುಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಲ್ಲ. ಸೊ ಆ 2 hours ಇನ್ನೊಬ್ರು ಯಾರು ಮೇಂಟೈನ್ ಮಾಡಿದ್ರೆ ಅಲ್ಲಿ ಬಿ ಬ್ಯಾಕ್ ನಾನೇ ಬಂದು ಊಟ ಮಾಡಿಸಿ ಮಲಗಿಸ್ಬೋದು ಮಕ್ಕಳಿಗೆ. ಐ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಅನ್ನೋದು ಒಂದಿತ್ತು. ಈವನ್ ಅದನ್ನು ನಾವು ಡಾನ್ಸ್ ನೋಡಿದಾಗಲೂ ಕೂಡ ಈಸಿ ಇದೆ ಅಂತ ಅನ್ಸಲ್ಲ, ಒಂದೇ ಟೇಕಲ್ಲಿ ಮುಗಿಸಿದ್ರಂತೆ. ಅಂದರೆ ಒಂದೇ ಶಾರ್ಟಲ್ಲಿ ನಾನು ಹೇಳ್ತಿದ್ದೆ ಇಲ್ಲ ಸರ್, ನಾನು ಅವಾಗ ಡಾನ್ಸ್ ಮಾಡಿದ್ದು, ಅದಾದಮೇಲೆ ಪ್ರಾಕ್ಟೀಸು ಇಲ್ಲ. ಇವಾಗ ಒಂದು 2 months ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಶಾರ್ಟ್ ಬೈ ಶಾರ್ಟ್ ಹೋಗೋಣ ಅಂತ. ಇಲ್ಲ ಎಕ್ಸ್ಪ್ರೆಷನ್ಸಿಗೆ ಮಾತ್ರ ಒಂದು ಶಾರ್ಟ್ ಕಟ್ ಮಾಡ್ತೀನಿ, ಇಲ್ಲಾಂದರೆ ಯಾವ ಶಾರ್ಟ್ ಕಟ್ ಮಾಡಲ್ಲ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಾಡಿದ್ದಲ್ಲ. ಡಾನ್ಸ್ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಸಖತ್ ಖುಷಿ ಆಗುತ್ತೆ. ಅವರು ಆ್ಯಕ್ಚುಲಿ ರಾತ್ರಿನೇ ತೋರಿಸ್ದೆ ನಾನು. ನಾವು ಆ್ಯಕ್ಚುಲಿ ಆಚೆ ಹೋಗ್ಬಿಟ್ಟಿದ್ವಿ. ಯೂಶಲಿ ನನ್ನ ಬರ್ಡೇಗೆ ನಾನು ಇಲ್ಲಿ ಇರಲ್ಲ. ಸೊ ಎಲ್ಲಾದರೂ ಒಂದು ಆಚೆ ಹೋಗ್ಬಿಡ್ತೀವಿ. ಸೊ ನೈಟ್ 11 ಗಂಟೆಗೋ 12 ಗಂಟೆಗೋ ಅದು ಬಂದಾಗ್ಲೇ ಅವಾಗಲೇ ತೋರಿಸ್ತೀವಿ. ಏನು ಮೌಲ್ಯ ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀನಿ. ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಗೊತ್ತಿತ್ತು. ನಾನು ಯಾವ ವಿಷುವಲ್ಸ್ ಡಾನ್ಸ್ ಪ್ರಾಕ್ಟೀಸ್ ಅಂದರೆ ನಾನು ಸಿನಿಮಾಗೆ ಡಾನ್ಸ್ ಪ್ರಾಕ್ಟೀಸ್ ಅಂತಾನು ನಾನು ಹೇಳಿರಲಿಲ್ಲ. ನಾನು ಸುಮ್ಮನೆ ನಾನು ಪರ್ಸ್ನಲಿ ವೆನ್ ಐ ಆಮ್ ಗೆಟಿಂಗ್ ಇನ್ ಟು ಸಿನಿಮಾ ಐ ಥಾಟ್ ನಾನು ಫ್ಲೆಕ್ಸಿಬಲ್ ಇರಬೇಕು ಅಂದ್ಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ ಬಿಟ್ವೀನ್ ಅದೇ ಡಾನ್ಸ್ ಮಾಸ್ಟರ್ ಜೊತೆ ಇದು ಪ್ರಾಕ್ಟೀಸು ನಡೀತಾ ಇತ್ತು. ಸೊ ಅವ್ರಿಗೆ ಐಡಿಯಾನೇ ಇರಲಿಲ್ಲ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಯಾವುದೋ ಒಂದು ಇದು ಟೀಸರ್ ಥರ ಒಂದು ಡಾನ್ಸ್ ಮಾಡಬೇಕು ಜಗ್ಗಿ ಬರ್ಡೇಗೆ, ಟೀಸರ್ ಥರ ಬಿಡ್ತಾರೆ ಅಷ್ಟೇ. ವೆರಿ ಮಿನಿಮಲ್, ನಾವು ತುಂಬ ಕಮ್ಯುನಿಕೇಷನು ಇರಲ್ಲ. ಅವರು ಅಷ್ಟೇ ಒಂದು ಮಿನಿಮಲ್ ಏನು ಮೇಯ್ನಾಗಿ ಏನು ಹೇಳಬೇಕು ಅದು ಹೇಳಿರ್ತಾರೆ, ನಾನು ಏನು ಮೇಯ್ನಾಗಿ ಹೇಳಬೇಕು ಅದನ್ನು ಹೇಳಿರ್ತೀನಿ. ಸೊ ಆವಾಗ ಏನು ಹಿಂಗೆಲ್ಲ ಬಂದ್ಬಿಟ್ಟಿದೆ, ಸಖತ್ತಾಗಿ ಬಂದಿದೆ ಅಂತ ಇದ್ರು. ಏನು ಹಿಂಗೆಲ್ಲ ಮಾಡಿದ್ಯಾ, ಅದ್ರಲ್ಲೂ ಹಿಂಗೆ ಕಣ್ಣೆಲ್ಲ ಹಿಂಗೆ ಮಾಡಿಬಿಟ್ಟಿದ್ಯಾ, ಸೊ ಚೆನ್ನಾಗಿ ಬಂದಿದೆ ಅಂತ ಇದ್ರು. ಮಕ್ಕಳು ನೋಡಿದ್ರ? ಮಕ್ಳ ರಿಯಾಕ್ಷನ್ಸ್ ಹೆಂಗಿತ್ತು? ಮಕ್ಕಳು ನೋಡಿದ್ರು ಅವತ್ತಲೇ ರಾತ್ರಿನೇ ಫಸ್ಟು ನೋಡು ಮಗ್ನೆ ಅಮ್ಮ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಮಕ್ಳಿಗೂ ತೋರಿಸಿ. ಅವ್ರಿಗೆ ಇವಾಗ ವೆರಿ ಫೆಮಿಲಿಯರ್. ಪಿಕಬೂ ಅಂತಂತಾರೆ, ಬಿಕಾಸ್ ಅದು ಅವ್ರದ್ದೇ ವರ್ಡ್ ಅಲ್ವಾ. ಸೊ ಪಿಕಬೂ ಶೂಟಿಂಗ್ ಹೋಗಿದ್ದ, ನಾನು ಬರ್ತೀನಿ ಪಿಕಬೂ ಶೂಟಿಂಗ್ಗೆ ಅಂತಾರೆ.